ಇವತ್ತು ರಾಜ್ಯದಲ್ಲಿ ಏನು ಕರ್ನಾಟಕ ಸರ್ಕಾರದ ಒಂದು ಸರ್ಕಾರ ಇದೆ, ಅದೆಲ್ಲೋ ಒಂದು ಕಡೆ ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ವಿರೋಧಿಗಳ ಸರ್ಕಾರ ಅಂತ ಆಗಿದೆ ಇವತ್ತು. ಆ ನಿಟ್ಟಿನಲ್ಲಿ ಇವತ್ತೊಂದು ನಾಳೆ ಒಂದು ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಹೋರಾಟದ ನೇತೃತ್ವವನ್ನು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಆರ್. ಬೊಮ್ಮಾಯಿ ಅವರು ನೇತೃತ್ವವನ್ನು ವಹಿಸ್ತಾರೆ. ಇವ್ರ ಜೊತೆಯಲ್ಲೇ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂಥ ನಂದೀಶ್ ರೆಡ್ಡಿ ಅವರು ಇರ್ತಾರೆ. ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇರ್ತಕ್ಕಂಥ ಏಕೈಕ ವಿಧಾನಸಭಾ ಸದಸ್ಯರಂಥ ಧಿರಾಜ್ ಮುನ್ರಾಜ್ ಅವರು ಇರ್ತಾರೆ. ಇಲ್ಲಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಿಲ್ಲೆಯಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಏಕೆಂದರೆ ಇವತ್ತು ಇಡೀ ಜನ ಬೇಸತ್ತಿದ್ದಾರೆ ಅಂದರೆ ಇವತ್ತು ಸರ್ಕಾರ ಯಾವುದೋ ಒಂದು ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಜನವನ್ನು ಮೋಸ ಮಾಡಿ ಯಾಮಾರಿಸಿ ಇವತ್ತೊಂದು ಓಟನ್ನು ಪಡೆದು ಅಧಿಕಾರವನ್ನು ಹಿಡಿದಿದ್ದಾರೆ. 130 ಸೀಟನ್ನು ನೀಡಿದ್ದಾರೆ. ಆ 130 ಸೀಟನ್ನು ತಗೊಂಡು ಇವತ್ತು ಅವರವರೇ ಶಾಸಕರೇ ಕಿತ್ತಾಡಿ ಆಚೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡವ್ರೆ. ಯಾಕೆಂದರೆ ಅನುದಾನ ಯಾವುದೇ ಒಂದು ಕ್ಷೇತ್ರಕ್ಕೆ ಒಂದು ಅನುದಾನ ಕೊಡ್ತಾ ಇಲ್ಲ ಇದು ರಾಜ್ಯ ಸರ್ಕಾರ. ಅವರವರಲ್ಲಿ ಕಚ್ಚಾಟ ಆಗಿದೆ. ನನಗೆ ಓಟ್ ಹಾಕಿದ್ದಾರೆ, ಜನ ಬಾಯಿ ಬಂದು ಗುಗಿತಾ ಇದ್ದಾರೆ, ನೀವೊಂದು ಅನುದಾನ ಕೊಡಲಿಲ್ಲ, ಒಂದು ರಸ್ತೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಲ್ಲಿ. ನಾನು ಈ ಸರ್ಕಾರದಿಂದ ಆಚೆ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಅವರವರ MLAಗಳು ಅವರವರ ಶಾಸಕರು ಕಿತ್ತಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡವ್ರೆ. ಈಗ ಯಾವುದೋ ಒಂದು ಹೊರೈಕೆಗೋಸ್ಕರ ಇದ್ದಕ್ಕಂಥ ಏನೋ ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಂಜೂರು ಮಾಡಿತ್ತು. ಉದಾಹರಣೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಯನ್ನು ಮಂಜೂರು ಮಾಡಿತ್ತು. 2 ವರ್ಷ ಆಗಿದೆ, ಇವತ್ತಿನವರೆಗೂ ಕಾಮಗಾರಿಯನ್ನು ಟೆಂಡರ್ ಮಾಡಲಿಲ್ಲ. ಮತ್ತು ಯಾರಿಗೆ ಒಂದು ರೂಪಾಯಿ ಅನುದಾನ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಇದೊಂದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು. ಇಂಥ ರಾಜ್ಯದಲ್ಲಿ ಹಲವಾರುಗಳು ಈ ಥರದ ಒಂದು ಇದ್ದಾವೆ. ಅದೇ ನಿಟ್ಟಿನಲ್ಲಿ ಇವತ್ತು ಹಿಂದೂಗಳ ವಿರೋಧಿ ಕಳೆದ ಬಜೆಟಲ್ಲಿ ಹಲವಾರು ಕೋಟಿ ದುಡ್ಡನ್ನು ಮಂಜೂರು ಮಾಡಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಎಸ್.ಆರ್. ಬೊಮ್ಮಾಯಿಯವರ ಅವಧಿಯಲ್ಲಿ. ಆ ಎಲ್ಲ ಹಣವನ್ನು ಮಠ, ದೇವಸ್ಥಾನ, ಮಂದಿರಗಳಿಗೆಲ್ಲ ಕೊಟ್ಟಂಥ ಹಣವನ್ನು ವಾಪಸ್ ಪಡೆದು 10,000 ಕೋಟಿಯನ್ನು ಅಲ್ಪಸಂಖ್ಯಾತರ ಒಂದು ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ನಮಗೆ ಈ ಏನಾಗಿದೆ, ಕಾಂಗ್ರೆಸ್ ಅವತ್ತಿನಿಂದ ಇದನ್ನೇ ಮಾಡ್ಕೊಂಡ್ಬಂದಿದ್ದು. ಹಿಂದೂ ಮುಸ್ಲಿಂ ಅಂತ ಹರಿದು ಹಂಚಿ ಅವರ ದ್ವೇಷವನ್ನು ಬೆಳೆಸಿದಂಥ ಕಾಂಗ್ರೆಸ್ಸು ಈ ದೇಶ ವಿರೋಧಿ ಪಕ್ಷ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸು. ಇಲ್ಲಿ ಹಿಂದೂ ಮುಸ್ಲಿಂ ಯಾವತ್ತು ಬಾಂಧವ್ಯದಿಂದ ಚೆನ್ನಾಗೇ ಇದ್ದಾರೆ. ಅವರನ್ನು ಹಾಳು ಮಾಡಿದ್ದೇ ಕಾಂಗ್ರೆಸ್ಸು. ಯಾವತ್ತವರು ಹಿಂದೂ ಮುಸಲ್ಮಾನ್ ಅಂತ ಎತ್ಕಟ್ಟಿ ನಮ್ಮಲ್ಲೇ ಘರ್ಷಣೆ ತಂದಿಟ್ಟು ಇವತ್ತು ಬದ್ಧ ವೈರಿಗಳಾಗಿ ಮಾಡ್ತಾರೆ. ಬೇಕಂತ ನೋಡಿ, ನಿನ್ನೆ ಒಂದು ಮಂಡ್ಯ ಜಿಲ್ಲೆ ಕೆರೆಗೋಡಿನಲ್ಲಿ ಹನುಮಾನ ಒಂದು ದೇವಸ್ಥಾನದ ಪಂಚಾಯತಿಯಿಂದ ಪರ್ಮಿಷನ್ ಇದೆ, ನಮ್ಮ ಸ್ವಂತ ಪಂಚಾಯತಿ ಜಾಗದಲ್ಲಿ ಹಾಕ್ತಕ್ಕಂಥ ಒಂದು ಕಂಬದಿಂದ ಹನುಮಾನ ಧ್ವಜವನ್ನು ಇಳಿಸಿ ಹರಿದಾಕಿ 3 ಗಂಟೆಗೆ ರಾಷ್ಟ್ರಧ್ವಜ ಹಾಸ್ತಾರೆ. ಅಂದರೆ ಇದೊಂದು ಎಲ್ಲೋ ಅವಮಾನವಾದಂಥ ಕೆಲಸ ಸರ್ಕಾರ ಪೊಲೀಸರು ಮಾಡಬಾರ್ದಾಗಿತ್ತು. ಈ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರನ್ನ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿಗಳು ಯಾರು ಮಾಡಿದ್ರು ಅವರನ್ನ ಸಸ್ಪೆಂಡ್ ಮಾಡಬೇಕು. ರಾಷ್ಟ್ರಧ್ವಜ 9 ಗಂಟೆ ಒಳಗಡೆ ಹಾರಿಸಬೇಕು, ಸಾಯಂಕಾಲ 6 ಗಂಟೆ ಒಳಗಡೆ ಇಳಿಸುವಂಥ ಒಂದು ನಿಯಮ ಇದೆ. ಆ ನಿಯಮವನ್ನು ಮೀರಿ ಇವರು ಈ ಕೆಲಸ ಮಾಡಿದ್ದಾರೆ. ಕೂಡಲೇ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾವ್ರೆ. ಇದು ಬೇಕಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಟ್ಟು ಈ ಕೆಲಸ ಎಲ್ಲವನ್ನು ಮಾಡಿಸ್ತಾ ಇದ್ದಾರೆ. ಮತ್ತೆ ಈ ರೈತರಿಗೆ ಇವತ್ತು ಬರ ಪರಿಹಾರ ಅಂತ ಏನು ಕೊಡಬೇಕಾಗಿತ್ತು, ಸಾಕಷ್ಟು ಬರದಲ್ಲಿ ನೊಂದಿದ್ದಾರೆ ರೈತರು, ಆತ್ಮಹತ್ಯೆಗಳಾಗಿದ್ದಾವೆ ರಾಜ್ಯದಲ್ಲಿ. ಒಂದೇ ₹1 ಬರ ಪರಿಹಾರ ಮಾಡ್ತಾ ಇಲ್ಲ. ಎಲ್ಲ ಬರೀ ಬೇರೆ ಓಲೈಕೆನಲ್ಲೇ ಒಂದು ಮತ ಬ್ಯಾಂಕ್ ಓಲೈಕೆಗೋಸ್ಕರ ಹಣವನ್ನು ಯುಟಿಲೈಸ್ ಮಾಡ್ಕೊತವ್ರೆ. ರೈತರಿಗೆ ಒಂದೇ ₹1 ಬರ ಪರಿಹಾರ ಕೊಡ್ತಾ ಇಲ್ಲ. ಈ ಥರ ನಿರ್ಮಾಣ ಆಗಿದೆ ಸರ್ಕಾರ. ಅದಲ್ಲದೆ ಇವತ್ತು SC STಗಳಿಗೆ ಮೀಸಲಾಗಿಟ್ಟಂಥ 11,400 ಕೋಟಿ ದುಡ್ಡನ್ನು ಈ ಬಿಟ್ಟಿ ಭಾಗ್ಯಕ್ಕೆ ಅಂತ ತಗೊಂಡವ್ರೆ. ಬಿಟ್ಟಿ ಭಾಗ್ಯಕ್ಕೋಸ್ಕರ ಇದನ್ನು ಯುಟಿಲೈಸ್ ಮಾಡ್ಕೊಂಡವ್ರೆ. ಆ ಬಿಟ್ಟಿ ಭಾಗ್ಯಕ್ಕೆ ಅದಲ್ಲದೆ ಈಗ ಅದಕ್ಕೊಂದು ಬೋರ್ಡ್ ಮಾಡಿಕೊಟ್ಟವ್ರೆ. ಆ ಬೋರ್ಡಿನ ಅಧ್ಯಕ್ಷನಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡ್ತಾರಂತೆ. ಆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟು ಅದನ್ನು ಸರ್ಕಾರದ ಸಾರ್ವಜನಿಕರ ದುಡ್ಡನ್ನು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹಂಚಲಿಕ್ಕೆ ಕೊಟ್ಟವ್ರು ಇವರು. ಇಂಥ ಒಂದು ನೀತಿಗೆಟ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇವತ್ತು ಮೊಹಮ್ಮದ್ ಬಿನ್ ತೊಗ್ಲಕ್ ಇದ್ದ, ಅವನು ಬಿಟ್ಟರೆ ಇದು ಸಿದ್ದರಾಮಯ್ಯನೇ ತೊಗ್ಲಕ್ ಥರ ಆಡ್ತಾವ್ರೆ. ನಾನು ಹೇಳಿದ್ದೇ ಮಾಡ್ತೀನಿ, ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ಅಂತ ಹೇಳಿ ನೆನ್ನೆಲ್ಲ ನೋಡ್ತಿರ್ಬೇಕು. ಅವನು ಒಂದು ಭಾಷೆದಲ್ಲೆಲ್ಲ ಹೇಳ್ತಾ ಇದ್ರು. ಅದೊಂದು ಭಾಷೆದಲ್ಲಿ ನಾನು ನೋಡಿದೆ, ನಾವು ಹೇಳಿದ್ದನ್ನು ಮಾಡದೇ ಮಾಡ್ತೀವಿ, ನಡ್ಕೊಂಡು ನಾವು ಅಮ್ಮ ಹೇಳಿದ್ದನ್ನ ರೀತಿಯಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತದೆ, ಜಾತಿಗಳ ಮಧ್ಯೆ ಸಂಘರ್ಷ ಹೊಂದಿರ್ತಾವ್ರೆ. ಒಳ ಜಾತಿಯಲ್ಲಿ ಹೊಡೆದು ಹಂಚಿ ಹಾಳು ಮಾಡಲಿಕ್ಕೆ ನೋಡ್ತಾವ್ರೆ. ಇವತ್ತು ಕಳೆದ ಬಾರಿ ಇದಕ್ಕೆ ಕೈ ಹಾಕಿ ಸರ್ಕಾರ ಕಳ್ಕೊಂಡಿದ್ರು. ಮತ್ತೆ ಅದೇ ರೀತಿ ಸಿದ್ದರಾಮಯ್ಯನವರು ಈಗ ಮಾಡ್ತಾ ಇದ್ದಾರೆ. ಈಗ ಅತಿ ಶೀಘ್ರದಲ್ಲೇ ಅವರ ಸರ್ಕಾರದ ಯಾರು MLAಗಳಿದ್ದಾರೆ ಅವರೇ ಸರ್ಕಾರದಿಂದ ಆಚೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಒಂದು ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇದೆ. ಅತಿ ಶೀಘ್ರದಲ್ಲಿ MP ಎಲೆಕ್ಷನ್ ಅಥವಾ ಹಿಂದೆ ಮುಂದೆ ಸರ್ಕಾರ ಬೀಳೋದಂತೂ ಗ್ಯಾರಂಟಿ ಇದೆ. ಈ ಒಂದು ದುರಹಂಕಾರದ ಸರ್ಕಾರ ಹೋಗ್ತದೆ.
ಮತ್ತು ಸಾರ್ವಜನಿಕರು ನೊಂದಿದ್ದಾರೆ ಇವತ್ತು. ಅಂಥವ್ರಿಗೆ ಯಾವುದೇ ಒಂದು ಅನುದಾನ ಆಗಲಿ ಒಂದು ಸರ್ಕಾರದಿಂದ ಯಾವುದೂ ಆಗ್ತಾರೆ. ಆಮೇಲೆ ಈ ಸಿದ್ದರಾಮಯ್ಯ ಹೇಳ್ತಾರೆ ನಾವು 10 kg ಅಕ್ಕಿ ಕೊಡ್ತೀವಿ, ಬರ ಇದು ಬರ ಕೊಡ್ತೀವಿ ಎಲ್ಲ ಹೇಳಿದ್ರೆ 10 kg ಎಲ್ಲಿ ಕೊಟ್ಟಿದ್ರು ಅಂತ ಹೇಳಬೇಕಲ್ಲ. ಕೇಂದ್ರ ಸರ್ಕಾರ ಮೋದಿಯವರು ಕೊಟ್ಟಂಥ ಅಕ್ಕಿಯನ್ನು ಜನಗಳಿಗೆ ಹಂಚಿ ಇವರು ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ 2 kg ಗೋಧಿ ಅಥವಾ 2 kg ರಾಗಿ ಇದನ್ನೆಲ್ಲ ಕೊಟ್ಟು ನಾವು ಕೊಟ್ಟಿದ್ದೀವಿ ಸುಳ್ಳು ಹೇಳ್ತಾರೆ. ಹಣ ಇಲ್ಲ ಕೇಂದ್ರದ ಮೇಲೆ ಗೂಬೆ ಕುಣಿಸಿ ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಇವ್ರು ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ಕೇಂದ್ರ ಸರ್ಕಾರದ ಅಪ್ಡೇಟ್ ಕೇಳಿಲ್ಲ, ಅಕ್ಕಿ ಸಿಗುತ್ತಾ ಇಲ್ವ ಅಂತ ಕೇಳಿರ್ಲಿಲ್ಲ. ಆದರೆ ಇವ್ರು ಏಕಾಏಕಿ ಮನಸೋ ಇಚ್ಛೆ ಅನೌನ್ಸ್ ಮಾಡ್ಕೊಂಡಿದ್ರು, ನಾವು ಅಕ್ಕಿ ಕೊಟ್ಬಿಡ್ತೀವಿ 10 kg ಕೊಡ್ತೀವಿ ಅಂತ. 10 kg ಅಲ್ಲ 1 kg ಅವ್ರ ಕೈ ಕೊಡೋಕ್ಕಾಗಿಲ್ಲ. ಇವತ್ತಿನವ್ರಿಗೆ ಹಣ ಹಾಕ್ತೀವಿ ಅಂತ ಹೇಳಿದ್ರು, 140 ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿದ್ರು. ಅಲ್ಲಿ ಇರೋತಕ್ಕಂಥ ಒಂದು ತಾಲೂಕಿನ ಮಟ್ಟಕ್ಕೆ ಹೋದ್ರೆ, ಇದು ಉದಾಹರಣೆ ದೊಡ್ಡಬಳ್ಳಾಪುರ ಮಟ್ಟಕ್ಕೆ ಹೋದ್ರೆ 10,000 ಜನಕ್ಕೆ ಇವರು ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರೆ ಬರೀ 500,000 ಜನಕ್ಕೆ ಅದು ಹಣ ಹಾಕ್ತಾರೆ. ಮಿಕ್ಕಿದ್ದೆಲ್ಲ ತಿಂದು ಹಾಳು ಮಾಡ್ತಾವ್ರೆ, ತಿಂದು ಹಾಕ್ತಾವ್ರೆ, ಜೋಗ ಹಾಕಂತವ್ರೆ. ಇಂಥ ಒಂದು ನೀತಿಗೆಟ್ಟ ಸರ್ಕಾರ. ಬಟ್ ಇನ್ನೊಂದು ಬೆಂಗಳೂರು ಹೈಟೆಕ್ ಮಾಡ್ತೀವಿ, ಆ ಸಿಟಿ ಮಾಡ್ತೀವಿ, ಈ ಸಿಟಿ ಮಾಡ್ತೀವಿ ಅಂತೇಳಿ ಇವತ್ತು ಎಷ್ಟು ಯಾವ ಮಟ್ಟಕ್ಕೆ ಇಳಿದಿದೆ ಇವತ್ತು ವ್ಯಭಿಚಾರ ಇವ್ರದ್ದು. ಏನು ಹೇಳ್ತೀವಿ ನಾವು ಅದರಲ್ಲಿ ಒಂದು ಕರಪ್ಷನ್ ಅಂತಂದ್ರೆ ಅಡಿ ಲೆಕ್ಕದಲ್ಲಿ ಇವತ್ತು ಲಂಚ ತಗೊಳ್ಳಿ ಕೊಟ್ಟವ್ರೆ. ಯಾವುದೋ ಒಂದು ಪ್ಲಾನ್ ಅಪ್ರೂವಲ್ ಹೋದ್ರೆ ಅಡಿ ಲೆಕ್ಕದಲ್ಲಿ ಕಾಸು ಕೇಳ್ತಾರೆ ಸಾರ್ವಜನಿಕರ ದುಡ್ಡನ್ನು. ಮತ್ತು ಒಂದು ಕನ್ವರ್ಷನ್ಗೆ ಹೋದ್ರೆ ಇವತ್ತು ಲೆಕ್ಕ ಹಾಕಿ ಜಮೀನು ಎಷ್ಟು ಬೆಲೆ ಇದೆ ಆ ಬೆಲೆ ಮೇಲೆ ನಿರ್ಧಾರ ಮಾಡಿ ಇವತ್ತು ಲಂಚಕ್ಕೆ ಇಳಿಸಿದ್ದಾರೆ ಅಧಿಕಾರಿಗಳನ್ನ. ಇವತ್ತು IAS IPS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕಾದ್ರೆ ಕೋಟಿಗಟ್ಟಲೆ ದುಡ್ಡನ್ನು ತಗೊಳ್ಳಿಕ್ಕೆ ಬಂದಿದೆ ಈ ಸರ್ಕಾರ. ಇಂಥ ನೀತಿಗೆಟ್ಟ ನೀಚ ಸರ್ಕಾರವನ್ನ ಜನ ಉತ್ತುಂತ ಉಗ್ಯ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾರ್ವಜನಿಕರು ಬಾಯಿಗೆ ಬಂದಾಗ ಬೈತಾವ್ರು. ಇವತ್ತು ಸರ್ಕಾರ ನಾವು ಓಟ್ ಹಾಕಿ ತಪ್ಪು ಮಾಡಿದ್ದೀವಿ, ಇವರೇನೋ ಕೊಡ್ತಾರೆ ಅಂತ ಆಸೆ ಪಟ್ಟು ನಾವು ಓಟ್ ಹಾಕಿದೋ ಅದನ್ನೂ ಇಲ್ಲ, ನಮ್ಮ ದುಡ್ಡನ್ನೇ ಕಿತ್ತು ನಮಗೆ ಕೊಡ್ತಾವ್ರೆ. ಇವತ್ತು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. 2,000 ರೂಪಾಯಿ ಏನು ಮಾಡ್ತಾರೆ, ಇಲ್ಲಿ ಲಿಕ್ಕರ್ನ ಜಾಸ್ತಿ ಮಾಡ್ತಾರೆ. ಮತ್ತೆ ನಾವು ಬೀರು ಅದೆಲ್ಲ ಮತ್ತೆ 30 ರೂಪಾಯಿನ ಜಾಸ್ತಿ ಮಾಡ್ತೀನಿ ಅಂತ. ಗಂಡ ಕೂಲಿ ಮಾಡಕ್ಕೆ ಹೋಗ್ತಾನೆ ಹಳ್ಳಿನಲ್ಲಿ, ಅವನಿಗೆ ದಿನಕ್ಕೆ 500 ರೂಪಾಯಿ ಸಂಬಳ ಕೂಲಿ ಸಿಗ್ತದೆ. 500 ರೂಪಾಯಿಲಿ ಅವ್ನು 500-100 ಕುಡಿದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದ. ಈಗ ಜಾಸ್ತಿ ಮಾಡೋದ್ರಿಂದ 100-150 ರೂಪಾಯಿ ಅವನು ದಿನಕ್ಕೆ ಕುಡಿದು ಮನೆಗೆ ಹೋಗ್ತಾನೆ. ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ 2,000 ರೂಪಾಯಿಗೆ ಇದೆಯಲ್ಲ ಹೆಣ್ಸಿರು ಕೊಡೋದು ಅದನ್ನು ಕಿತ್ಕೊಂಡು ಹೋಗಿ ಅವನು ಅಲ್ಲಿ ಕುಡಿದ್ಬಿಟ್ಟು ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಕೂಲಿನೂ ಸಾಕಾಗಿದ್ದಾರೆ, ಮತ್ತೆ ಪಾಡಿಗೆ ಜೀವನಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿಯಲ್ಲಿ ಈ ಥರ ಒಂದು ವ್ಯವಸ್ಥೆ ಹಾಳು ಮಾಡಿದ್ದಾರೆ. ಎಲ್ಲ ಒಂದು ಜನಗಳು ಇವತ್ತು ಬಡತನ ತಗೊಂಡೋಗಿ ತಳ್ಳುವಂಥದ್ದು, ಜನನೇ ಸೋಂಬೇರಿ ಮಾಡುವಂಥ ಕೆಲಸಗಳನ್ನು ಇವತ್ತು ಬಿಟ್ಟಿ ಬಾಗಿದಿಂದ ಮಾಡಿದ್ದಾರೆ. ಬಸ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು, ಮಹಿಳೆಯರಿಗೆ ಉಚಿತ ಬಸ್ಸು. ಎಷ್ಟು ಜನ ಬಟ್ ಏನೋ ಒಂದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಹೋದ್ರು, ಬಸ್ಗಳನ್ನು ಬಿಟ್ಟಿ ಕೊಡ್ತೀವಿ ಅಂತ ಹೇಳಿ ಬಸ್ಸನ್ನು ಸಂಖ್ಯೆಯನ್ನು ಕಮ್ಮಿ ಮಾಡಿದವರು. ಮೊದಲಿದ್ದಂಥ ಬಸ್ಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿದ್ರು. ಆ ಕೆಟ್ಟೋಗಿರೋ ಬಸ್ಸನ್ನು ರಿಪೇರಿ ಮಾಡಿಸಿದ್ರು, ಹತ್ರ ಕಾಸಿಲ್ಲ. ಆ ನಿರ್ಮಾಣ ಆಗಿ ಶಾಲಾ ಮಕ್ಕಳುಗಳು ಶಾಲೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಇದೆ. ಇವತ್ತು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಾ ಇಲ್ಲ, ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಮತ್ತು ಮಕ್ಕಳಿಗೆ ಕೊಡ್ತಕ್ಕಂಥ ಏನು ಸ್ಕಾಲರ್ಶಿಪ್ಪು ಸ್ಟೈಫಂಡ್ ಎಲ್ಲ ಮಕ್ಕಳಿಗೆಲ್ಲ ಕೊಡ್ತಾ ಇರಲ್ಲ, ಅದನ್ನೆಲ್ಲ ಕಟ್ ಮಾಡಿ ಅದನ್ನು ಈ ಬಿಟ್ಟಿ ಬಾಗಿಲಿಗೆ ಬಳಸ್ಕೊತಾರೆ. ಅಂದರೆ ಇನ್ನೆಂಥ ನೀತಿಗೆಟ್ಟ ಸರ್ಕಾರ ಅಂತ ನಾವು ಹೇಳಬೇಕಾಗ್ತದೆ. ಇಂಥ ಒಂದು ಹಲವಾರು ಒಂದಲ್ಲ ಎರಡಲ್ಲ ಈ ಥರದ್ದು ಸಾಕಷ್ಟಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ 90 ಕೋಟಿ ಯಾವುದೋ ಒಂದು ಅನುದಾನ ಮಂಜೂರು ಮಾಡಿದ್ದಾರೆ. ಆ ಅನುದಾನವನ್ನು 90 ಕೋಟಿಯಲ್ಲಿ ನೆಲಮಂಗಲಕ್ಕೆ ಒಂದು 5,000 ಮತ್ತು ದೊಡ್ಡಬಳ್ಳಾಪುರಕ್ಕೆ ಒಂದು 5,000 ಮುಸಲ್ಮಾನರ ಕಾಲೋನಿಗಳು ಉದ್ಧಾರಕ್ಕೆ ಅಂತೇಳಿ 90 ಕೋಟಿ ದುಡ್ಡನ್ನು ಮಂಜೂರು ಮಾಡಿ ಆ ಒಬ್ಬ ನಮ್ಮ ನೆಲಮಂಗಲದ ಶಾಸಕರಾದ ಶ್ರೀನಿವಾಸ ಒಬ್ಬನೇ ಕಾಂಟ್ರಾಕ್ಟ್ ಇದ್ದ. ನಾವು ಬೇರೆ ಯಾರಿಗೂ ಕೊಟ್ಟಿಲ್ಲ. ವಿತೌಟ್ ಟೆಂಡರ್ 90 ಕೋಟಿ ಮಾಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. 90 ಕೋಟಿಯಲ್ಲಿ 1 ರೂಪಾಯಿ ಅವರು ಎಲ್ಲೂ ಕೆಲಸ ಮಾಡಲ್ಲ, 90 ಕೋಟಿಯಿಂದ ನೇರ ಜೋಗ ಹಾಕೊಳ್ತಾರೆ. ಇಂಥ ಒಂದು ಪರಿಸ್ಥಿತಿ KRDIಯಲ್ಲಿ ಹಿಂದೆಗಡೆ 260 ಕೋಟಿದು ಹಗರಣ ಇತ್ತು. ನೆಲಮಂಗಲ ತಾಲೂಕಿನ ಶಾಸಕರು ನಡೀತಾ ಇದೆ. ಅದು ED ಎನ್ಕ್ವೈರಿ ಮಾಡ್ತದೆ. ಅದು ನಾವು ಅತಿ ಶೀಘ್ರದಲ್ಲಿ ಅದು ಅವ್ರಿಗೆ ಕುತ್ತಿಗೆ ನೇಣಾಗೋದಂತೂ ಗ್ಯಾರಂಟಿ ಇದೆ. ಇಂಥ ಒಂದು ಸರ್ಕಾರ ಈ ರೀತಿಯಲ್ಲಿ ಒಬ್ಬೊಬ್ಬ ಶಾಸಕರು ಹೇಳ್ತಾ ಇದ್ರೆ ಹಲವಾರು ಹಗರಣಗಳಿದ್ದಾವೆ. ಕಾಂಗ್ರೆಸ್ ಸರ್ಕಾರದ ಹಗರಣತೆ ಸರ್ಕಾರ ಅಂತ, ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಹಗರಣಗಳ ಸರ್ಕಾರ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಈ ಥರ ಒಂದು ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಈ ಒಂದು ಕಾಮಗಾರಿಗಳು, ಯಾವುದೇ ಒಂದು ಕಾಮಗಾರಿಗಳನ್ನ ಇವತ್ತುವರೆಗೂ ಇವರು ಮಂಜೂರಾಗಿರೋದು ಮಾಡಲಿಲ್ಲ. ಆ ದುಡ್ಡನ್ನು ಇವ್ರು ತಿಂದಾಕ್ತವ್ರೆ. ಇಂಥ ಒಂದು ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದೆ. ಈ ಸರ್ಕಾರದ ವಿರುದ್ಧ ನಾಳೆ ಬೆಳಿಗ್ಗೆ 10:10:30 ದೊಡ್ಡಬಳ್ಳಾಪುರ ನ್ಯಾಷನಲ್ ರಸ್ತೆಯಿಂದ ತಾಲೂಕು ಆಫೀಸಿನವರೆಗೂ ಮೆರವಣಿಗೆ ಬರ್ತಾರೆ. ಸುಮಾರು 5,000 ಸಂಖ್ಯೆ ಸೇರುವಂಥ ಒಂದು ಇದಿದೆ. ಅಲ್ಲಿಂದ ಪ್ರೆಸಿಷನ್ ಬಂದು ಈ ತಾಲೂಕು ಆಫೀಸಲ್ಲಿ AC ಅವರಿಗೆ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾರೆ. ಈ ಒಂದು ಹೋರಾಟ ಎಲ್ಲ ಒಂದ್ಸರಿ
ದಿಕ್ಸೂಚಿ ಅಂತ ಇವತ್ತು ಕೋಲಾರದಲ್ಲಿ ಮಾನ್ಯ ಅಶೋಕ್ ಅವರು ಮತ್ತು ಬೊಮ್ಮಾಯಿ ಅವರು ಇವತ್ತು ಆಲ್ರೆಡಿ ಕೋಲಾರದಲ್ಲಿದ್ದಾರೆ. ಕೋಲಾರದಲ್ಲಿ ಸಾಕಷ್ಟು 5,000ಕ್ಕಿಂತ ಜಾಸ್ತಿ ಸಂಖ್ಯೆ ಸೇರಿದೆ. ಅದೇ ರೀತಿಯಲ್ಲಿ ನಾಳೆ ನೆಲಮಂಗಲದಲ್ಲೂ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಈ 4 ಕ್ಷೇತ್ರಗಳಿಂದ 5,000 ಸಂಖ್ಯೆಯನ್ನು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆ ಒಂದು ಏನು ಕೆರೆಗೋಡಿನಲ್ಲಿ ಆದಂಥ ಒಂದು ಹನುಮಾನ ಧ್ವಜನ ಹರಿದಿದ್ದನ್ನು ನಾಳೆ ಅದನ್ನೂ ಸೇರಿಸಿ ಹೋರಾಟದಲ್ಲಿ ತರ್ತೀವಿ, ಮನವಿಯನ್ನು ಸಲ್ಲಿಸ್ತೀವಿ. ಮತ್ತು ಈ ಒಂದು ಸರ್ಕಾರಕ್ಕೆ ಚಾಟಿಯ ಹಿಟ್ಟನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಬರುವಂಥ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಕ್ಷನ ಅತಿ ಹೆಚ್ಚಿನ ಮತವನ್ನು ಪಡೆದು ಈ ಸರ್ಕಾರದ ಅವ್ಯವಹಾರಗಳನ್ನು ಜನಕ್ಕೆ ತಿಳಿಸಿ ನಾವೊಂದು 28ಕ್ಕೆ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೆಲವು ಜಿಲ್ಲೆಗಳಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋಗ್ತಾರೆ, ಕೆಲವು ಜಿಲ್ಲೆಗಳಿಗೆ ಅಶೋಕ್ ಮತ್ತು ಬೊಮ್ಮಾಯಿ ಅವರು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಯನ್ನು ಹಂಚಿಕೊಂಡು ಪ್ರವಾಸನ ಶುರು ಮಾಡಿದ್ದಾರೆ. ಪ್ರತಿದಿನ ಒಂದು ಜಿಲ್ಲೆಯಲ್ಲಿ ಹೋರಾಟ ಇದೆ. ಇದೇ ರೀತಿ ನಿರಂತರವಾಗಿ ಬರೋ MP ಎಲೆಕ್ಷನ್ವರೆಗೂ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಸೂಚನೆ ಇದೆ. ನಮ್ಮ ಕಾರ್ಯಕರ್ತರು ನಾವು ಯಾರು ಬಿಟ್ಟಿ ಬಗ್ಗೆ ಹೇಳೋದಿಲ್ಲ, ಬಿಟ್ಟಿಯನ್ನು ಕೊಡೋದಿಲ್ಲ. ಮೋದಿಯವರು ಕೊಟ್ಟಂಥ ಜನಪರ, ದೇಶದ ಪರ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಸಾರ್ವಜನಿಕರು, ಮತದಾರರು ಇವತ್ತು BJP ವೋಟ್ ಮಾಡಲಿಕ್ಕೆ ತಯಾರಿದ್ದಾರೆ. ಆ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಪಕ್ಷದಿಂದ ಅದೇ ಸೂಚನೆ ಇದೆ. ನಾವು ಯಾರಿಗೂ ಬಿಟ್ಟು ಇನ್ನೊಂದು ಅಂತ ಯಾವುದು ಹೇಳೋದಿಲ್ಲ. ಮೋದಿಯವರು ಕೊಟ್ಟಂಥ ಜನಪರ ಕಾರ್ಯಕ್ರಮವನ್ನು ಸಾರ್ವಜನಿಕರು ತಲುಪಿಸುವಂಥ ಕೆಲಸ ಮಾಡ್ತೀವಿ. ಹಿಂದೆ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ನಾವೊಂದು ವಾಜಪೇಯಿ ಅವರು ತುಂಬ ಕಲ್ಪನಾತೀತ ಮನುಷ್ಯ. ಅವರು ಒಂದು ವಿಷನ್ ಇತ್ತು ಅವ್ರಿಗೆ, ದೇಶಕ್ಕೆ ಏನು ಮಾಡ್ಬೋದು, ದೇಶ ಹೆಂಗೆ ಮುಂದೆ ತರಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯಲ್ಲಿ ಗ್ರಾಮ ಸಡಕ್ ಯೋಜನೆಗಳು, ಹಲವಾರು ಯೋಜನೆಗಳು ಕೊಟ್ಟವರು. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮತ್ತು ಗ್ರಾಮ ಸಡಕ್ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತೇಳಿ ಒಂದಷ್ಟೆಲ್ಲ ರಸ್ತೆಗಳು ಮಾಡಿದರು. ಅಂತಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಟ್ಟಂಥ ವಾಜಪೇಯಿ ಅವ್ರನ್ನ ಸೋಸಿದಾಗ ವಾಜಪೇಯಿ ಅವರು ಹೇಳಿದ್ರು, ನೊಂದು ಹೇಳಿದ್ರು, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೋತಿದ್ದಾರೆ, BJP ಸೋತಿಲ್ಲ ಅಂತ ಒಂದು ಹೇಳಿದರು. ಅವತ್ತು ಮನನೊಂದು ಹೇಳಿದ್ರು. ಪಾಪ ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿಲ್ಲ. ಮೋದಿಯವರ ಕಾರ್ಯಕ್ರಮವನ್ನು ಜನಗಳಿಗೆ ತಲುಪಿಸ್ತೀವಿ. ಪ್ರತಿ ಮನೆ ಸಂಪರ್ಕ ಮಾಡಿದ್ದೀವಿ. ಹಂಗಾಗಿ ಬರುವಂಥ ಚುನಾವಣೆಯಲ್ಲಿ ಪ್ರತಿ ಬೂತಿನಲ್ಲಿ BJP ಲೀಡಲ್ಲಿ ಬರ್ತದೆ. ನಮಗೆ ಅನುಮಾನನೇ ಇಲ್ಲ. 100% ನಾವು ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ BJPಯಿಂದ ಹಾಸಿ ಬರ್ತೀವಿ. ಮತ್ತು ಮೊನ್ನೆ ನೋಡಿದ್ವಿ, ರಾಮನ ಒಂದು ಪ್ರತಿಷ್ಠಾಪನಾ ಅಯೋಧ್ಯೆಯಲ್ಲಿ ಆದಾಗ ಒಂದು ಇಡೀ ವಾತಾವರಣನೇ ಬದಲಾವಣೆ. ಇಡೀ 500 ವರ್ಷಗಳ ಇತಿಹಾಸವನ್ನು ಮೋದಿ ಬಂದು ಚೇಂಜ್ ಮಾಡಿದ್ದಾರೆ. ಮೋದಿಯವರಿಂದ ಈ ದೇವಸ್ಥಾನ ಕಟ್ಟಬೇಕು ಅಂತ ಶ್ರೀರಾಮ ಹೇಳಿದ್ರು. ಮೋಸ್ಟ್ಲಿ ಅವರನ್ನು ಅದಕ್ಕಾಗಿ ಕಳಿಸಿದ್ರು ಅಂತ ಹೇಳ್ತೀವಿ ನಾವು. ಅಂತ ಒಂದು ಮಹಾನ್ ವ್ಯಕ್ತಿ ಕೈಗಳಿಗೆ ನಾವು ಇಂಥ ಕಾಲಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗೂ ನಮ್ಮ BJP ಕಾರ್ಯಕರ್ತರು ಪುಣ್ಯವಂತರು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಅದಲ್ಲದೆ ಇವತ್ತು ಇಡೀ ಹಳ್ಳಿಗಳ ವಾತಾವರಣ ನೋಡಿದರೆ ಏನೋ ಒಂದು ರಾಮರಾಜ್ಯ ಅಂತ ಹೇಳ್ತಾರಲ್ಲ, ಅಚ್ಚೇ ದಿನ ಅಂತ ಹೇಳ್ತಾ ಇದ್ದಿರಲ್ಲ, ಹಿಂದೆ ಕಡೆ ಇವರೆಲ್ಲ ಗೇಲಿ ಮಾಡ್ತಾರಲ್ಲ. ನಿಜವಾದ ಅಚ್ಚೇ ದಿನ ಅಂದರೆ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ದಿವಸ ನಾವು ಕಣ್ಣಾರೆ ನೋಡಿದ್ದೀವಿ. ಮುಂದೆ ಈ ಥರ ವಾತಾವರಣ ಸೃಷ್ಟಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಮತ್ತು ಇವೆಲ್ಲ ಕಾರ್ಯಕ್ರಮ ಮಾಡ್ತಾ ಹೋಗ್ತಾ ಬರುವಂಥ ಚುನಾವಣೆಯಲ್ಲಿ 28ಕ್ಕೆ 28 BJP ಹಾಸಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಮುಗಿಸ್ತೇವೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಟ್ಟದಲ್ಲಿ ಅಲ್ಲಿ ಹರಿದು ಕೆಳಗಡೆ ಹರಿದಾಕಿದ್ದಾರೆ ಪೊಲೀಸರು ಧ್ವಜನ. ಅದೆಲ್ಲ ವಿಡಿಯೋ ಇದೆ. ಹೆಂಗಿನ ಮಕ್ಕಳೆಲ್ಲ ಗಲಾಟೆ ಮಾಡಿದ್ದಾರೆ. ಮತ್ತೆ ಅದೇ ಕಂಬಕ್ಕೆ ಶ್ರೀರಾಮನ ಒಂದು ಫೋಟೋವನ್ನು ಕಟ್ಟಿದ್ದಾರೆ. ಮಹಿಳೆಯರು ಅಲ್ಲಿ ಹೋರಾಟ ಮಾಡಿದ್ದಾರೆ. ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಹರಿದಿದ್ದಾರೆ ಪೊಲೀಸರು. ನಿನ್ನೆ ಹನುಮನ ಧ್ವಜವನ್ನು ಹರಿದಿದ್ದಾರೆ. ಸರ್, ಈಗ ಧ್ವಜ ನಿರ್ಮಾಣ ಮಾಡೋದಕ್ಕೆ ಒಂದೊಂದು ಪರ್ಮಿಷನ್ ಕೇಳಿದ್ದಾರೆ. ಅದರಲ್ಲಿ ಪರ್ಮಿಷನ್ ಲೆಟ್ರು ಮತ್ತೆ ನಿಬಂಧನೆಗಳು ಎಲ್ಲ ಇದೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಬರೆದುಕೊಟ್ಟಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತೆ ಕರ್ನಾಟಕದ ಬಾವುಟ ಮಾತ್ರ ಹಾರಿಸ್ತೀವಿ ಅಂತ ಬರೆದುಕೊಟ್ಟಿದ್ದಾರೆ. ಅಷ್ಟಿದ್ದು ಹನುಮಂತ ಧ್ವಜ ಕೇಸರಿ ಧ್ವಜ ಅದು ಕೇಸರಿ ಧ್ವಜನ ಹನುಮನ ಈ ಚಿತ್ರ ಇದೆ. ಅದನ್ನ ಹರಿದಿದ್ದಾರೆ. ಪರ್ಮಿಷನ್ ತಗೊಂಡವ್ರೆ. ಅದು ಖಾಸಗಿ ಜಾಗವೋ ಪಂಚಾಯತಿ ಜಾಗವೋ? ಪಂಚಾಯತಿ ಜಾಗ ಆಗಿದ್ರೆ ಅದು ಪರ್ಮಿಷನ್ ತಗೊಂಡೇ ಮಾಡಬೇಕು. ಖಾಸಗಿ ಜಾಗ ಪಂಚಾಯತಿನ ಪರ್ಮಿಷನ್ ತಗೊಂಡಿದ್ದಾರೆ. ಪರ್ಮಿಷನ್ ಲೆಟರ್ ಅಲ್ಲಿ ಬರೆದುಕೊಟ್ಟಿದ್ದಾರೆ. ನಾವು ರಾಷ್ಟ್ರಧ್ವಜ ಮತ್ತೆ ನಾಡಧ್ವಜ ಬಿಟ್ಟು ಬೇರೆ ಯಾವುದೇ ಧ್ವಜಗಳನ್ನು ಹಾರಿಸಲ್ಲ ಅಂತ ಬರೆದುಕೊಟ್ಟಿದ್ದಾರೆ. ಅಲ್ಲ, ಪರ್ಮಿಷನ್ ಲೆಟರ್ ನೋಡ್ಬೇಕು. ನೋಡಿಲ್ಲ, ಇಲ್ಲಿ ಸಂತೋಷ. ಅದು ನೋಡಿಲ್ಲ. ಪರ್ಮಿಷನ್ ತಗೊಂಡೇ ಧ್ವಜ ಹಾರಿಸಿರೋದು. ಮತ್ತು ಅವತ್ತಿಂದ ಇಲ್ಲಿ ಇರೋಂಥದ್ದು ಇವತ್ತು ಯಾಕೆ ಇಳಿಸಿ ಹರಿದಾಕ್ಬೇಕಾಗಿತ್ತು ಧ್ವಜನ? ತಪ್ಪಲ್ವಾ? ಒಂದು, ಎರಡನೇದು, 3 ಗಂಟೆಯಲ್ಲಿ ರಾಷ್ಟ್ರಧ್ವಜ ಹಾರಿಸೋದು ಇತಿಹಾಸ ಏನಾದರೂ ನೋಡಿದ್ದೀರಾ? ಮಧ್ಯಾಹ್ನ 3 ಗಂಟೆ ರಾಷ್ಟ್ರಧ್ವಜ ಹಾರಿಸ್ತಾರೆ. 9 ಗಂಟೆ ಒಳಗಡೆ ಹಾರಿಸ್ಬೇಕು, 6 ಗಂಟೆ ಒಳಗಡೆ ಇಳಿಸ್ಬೇಕು ಅಂತ ನಿಯಮ ಇದೆ. ಆ ನಿಯಮವನ್ನು ಮೀರಿ ಮಾಡಿದಂಥ ಅಧಿಕಾರಿಗಳು ಎಲ್ಲೋ ಒಂದು ರಾಷ್ಟ್ರಧ್ವಜಕ್ಕೆ ಮಾಡಿದ ಅವಮಾನ ಇದು. ಅದ್ರ ಮೇಲೆ ಕೂಡಲೇ ನೀವು ಕ್ರಮ ಕೈಗೊಳ್ಬೇಕು ಸರ್ಕಾರ. ಸರ್, ಇದು ರಾಷ್ಟ್ರ ಧ್ವಜದ ಬಗ್ಗೆ 3 ಗಂಟೆ ಹಾರಿಸಬಾರ್ದು ಅನ್ನೋದು ಆ ಧ್ವಜ ನೀತಿ ಸಮಿತಿ ತಿಳ್ಕೊಂಡಿದ್ದೀರಾ? ಅದೇ ಜಾಗದಲ್ಲಿ
ನಾಡಧ್ವಜ ಅದು ಬಿಟ್ಟರೆ ರಾಷ್ಟ್ರಧ್ವಜ ಎರಡೇ ಹಾಕ್ಸ್ಬೇಕು. ಇದು ನಿಮ್ಗೆ ಯಾಕೆ ಗೊತ್ತಿಲ್ಲ? ಪರ್ಮಿಷನ್ ತಗೊಂಡಾಗ ಇಷ್ಟು ದಿವಸ ಅವ್ರು ಯಾರು ಕೇಳಿಲ್ವಲ್ಲ. ಇದು ಪರ್ಮಿಷನ್ ಕೊಟ್ಟರಂತೂ ಕೇಸರಿ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ನಿರ್ದಿಷ್ಟವಾಗಿ ಲೆಟರಲ್ ಇದೆ, ಅದರಲ್ಲಿ ನಾವು ರಾಷ್ಟ್ರಧ್ವಜ ಬಿಟ್ರೆ ನಾಡಧ್ವಜ ಮಾತ್ರ ಹಾರಿಸ್ತೀವಿ ಅಂತ ಬರೆದುಕೊಟ್ಟಿದ್ದಾರೆ ಟ್ರಸ್ಟ್ ಅವರು. ಅದು ನೋಡ್ತೀವಿ, ಅದು ನನಗೆ ಗೊತ್ತಿಲ್ಲ. ಪರ್ಮಿಷನ್ ತಗೊಂಡಿಲ್ಲ ತಗೊಂಡಾಗ ನೋಡ್ತೀವಿ. ಸರ್, ನೀವು ಹೇಳ್ತದೆ ಗ್ರಾಮ ಪಂಚಾಯತ್ ಒಪ್ಪಿಗೆ ಕೊಟ್ಟು ಕೇಸರಿ ಧ್ವಜ ಹಾರಿಸಿದ್ರು. ಒಂದು ಕ್ಷೇತ್ರದಲ್ಲಿ ಮುಸ್ಲಿಮರೇ ಪ್ರಾಬಲ್ಯ ಇದ್ದು ಅವರು ಒಮ್ಮತ ಮಾಡ್ಕೊಂಡು ಹಸಿರು ಧ್ವಜ ಅಥವಾ ಅವ್ರ ಧ್ವಜ ಹಾರಿಸಿದ್ರೆ ಅದಕ್ಕೆ ಸಮ್ಮತಿ ಇದೆಯಾ? ಹಲವಾರು ಕಡೆ ಮಂದಿರಗಳು ಹಾರಿಸಿದಾರಲ್ಲ. ಸರ್, ರಾಷ್ಟ್ರ ಧ್ವಜದಲ್ಲಿ ಹೇಳ್ತಾರೆ, ಧ್ವಜ ಸ್ತಂಭದಲ್ಲಿ ಹೇಳ್ತಾರೆ. ನಾನು ರಾಷ್ಟ್ರ ಸ್ಥಾನದಲ್ಲಿ ಯಾವುದೇ ಕಾರಣದಲ್ಲಿ ಭಾರತದ ಫ್ಲಾಗ್ ಹಾರಬೇಕು, ಹೆಸರು ಫ್ಲಾಗ್ ಹಾಕಲು ಅವಕಾಶ ಇಲ್ಲ. ಊರವ್ರು ಮಾಡಿರೋದು ಹಣದಿಂದ, ಅವರ ಸ್ವಂತ ಹಣದಿಂದ ಮಾಡಿರೋದು. ಅದು ಸ್ವಂತ ಹಣದಿಂದ ಮಾಡಿ ಅಲ್ಲಿನ ಲೋಕಲ್ ಅವರು, ಆ ಪಂಚಾಯತ್ ಅವರು ಸ್ವಂತ ಹಣದಿಂದ ಕಂಬವನ್ನು ಹಾಕಿ ಒಂದು ಕೇಸರಿ ಧ್ವಜವನ್ನು ಹಾರಿಸಿದ್ದಾರೆ. ಅಷ್ಟೇ ಕೇಳಿರೋರು, ಪಂಚಾಯತಿ ಅಲ್ಲ, ಸಾರ್ವಜನಿಕರು ಮಾಡಿದ್ದಾರೆ. ಸಾರ್ವಜನಿಕರು ಟ್ರಸ್ಟ್ ಅವರು ಮಾಡಿರೋದು, ಗೌರಿಶಂಕರ್ ಟ್ರಸ್ಟ್ ಅಂತ. ಆ ಟ್ರಸ್ಟ್ ಅವರು ನಿರ್ಮಾಣ ಮಾಡಿದ್ದು, ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಿದ್ದು, ಲೆಟರ್ ಬರೆದುಕೊಟ್ಟಿದ್ದಾರೆ. ನಾವು ರಾಷ್ಟ್ರಧ್ವಜ ಬಿಟ್ಟರೆ ನಾಡಧ್ವಜ ಮಾತ್ರ ಹಾರಿಸ್ತೀವಿ, ಬೇರೆ ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಧರ್ಮದ ಬಾವುಟನೂ ಹಾರಿಸಲ್ಲ ಅಂತ ಬರೆದುಕೊಟ್ಟಿದ್ದಾರೆ. ಧರ್ಮದ ಬಾವುಟ ಹಾರಿಸಲ್ಲ ಅಂತ ಬರ್ಕೊಟ್ಟಿರೋಲ್ಲ, ಬರೆದುಕೊಟ್ಟಿದ್ದಾರೆ. ಕಳಿಸ್ಕೊಳ್ಳಿ ಧರ್ಮದ ಬಾವುಟ ಅದು ಕಾಪಿ ನನಗೆ ಸಿಕ್ಕಿಲ್ಲ, ಕಳಿಸ್ಕೊಡಿ, ನೋಡ್ತೀವಿ ಅದನ್ನ. ಬಟ್ ನಿನ್ನೆ ಆಗಿರುವಂತ ಘಟನೆ ಹೇಳ್ತೀವಿ. ಪರ್ಮಿಷನ್ ತಗೊಂಡವ್ರೆ, ಅದು ಸಾರ್ವಜನಿಕರ ದುಡ್ಡಿಂದ ಒಂದು ಕಂಬ ಹಾಕಿರೋದು, ಸಾರ್ವಜನಿಕ ದುಡ್ಡಲ್ಲಿ ಅವ್ರು ಪಂಚಾಯತಿಯವರು ಹಾರಿಸಿದ್ದಾರೆ. ದೇವಸ್ಥಾನಗಳ ಮುಂದೆ ಹಾಕಿದ್ರೆ, ಪ್ರತಿ ಹಳ್ಳಿಯಲ್ಲಿ ರಸ್ತೆಗಳಿಗೂ ಹಾಕಿದ್ದಾರೆ, ಆಯ್ತಾ. ಅದನ್ನ ಇವಾಗ ಪೊಲೀಸರು ತೆರವುಗೊಳಿಸ್ತಾರೆ, ನಮ್ಮ ಮನೆಯಿಂದ ತೆರವುಗೊಳಿಸ್ತಾರೆ. ಕಾಂಗ್ರೆಸ್ಸಿನ ಯಾರ್ಯಾರು MLAಗಳಿದ್ದಾರೆ, ಕಾಂಗ್ರೆಸ್ನ ಜನನಾಯಕರನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಪಕ್ಷಗಳ ಪೋಸ್ಟರ್ ಏನು ಫ್ಲೆಕ್ಸ್ ಇದೆ ಅದನ್ನೆಲ್ಲ ಕಿತ್ತಾಕಿದ್ದಾರೆ. ರಾಮನ ಫೋಟೋವನ್ನು ಕಿತ್ತಾಕಿದ್ದಾರೆ, ಮತ್ತೆ ಇದು ಕೇಸರಿ ಧ್ವಜವನ್ನು ಕಿತ್ತಿದ್ದಾರೆ. ನಾನು 2-3 ನಮ್ಮ ನೆಲಮಂಗಲದಲ್ಲಿ ಗಲಾಟೆ ಮಾಡಿದ್ದೀನಿ. ಆದರೆ ಅವರು ನಮ್ಮ ತಾಲೂಕಿನ ಶಾಸಕರು ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ ಅಲ್ಲಿ ಕಾಂಗ್ರೆಸ್ಸಿನ ಯಾವುದೇ ಒಂದು ಫ್ಲೆಕ್ಸ್ ಅನ್ನು ತೆರವು ಮಾಡಿಲ್ಲ. ಬೇರೆ ಪಕ್ಷದ ಶ್ರೀರಾಮನ ಫೋಟೋ ಮಾತ್ರ ತೆರವು ಮಾಡ್ತಾ ಹೋದ್ರೆ, ಇದೆಲ್ಲೋ ಒಂದು ಕಡೆ ಹಿಂದೂಗಳಿಗೆ ಮಾಡ್ತಕ್ಕಂಥ ಅವಮಾನ. ಎಲ್ಲೋ ಒಂದು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಹಿಂದೂ ಹೋರಾಟಗಾರನ ಪೊಲೀಸರು ಟಾರ್ಗೆಟ್ ಮಾಡಿ ತಗೊಂಡಾಗ ಅವ್ರು ಭಯ ಹಾಕ್ತಾ ಇರೋದು, ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ಕಾರ. ಈಗ ಸರ್, ಇವಾಗ ಆಸ್ಪತ್ರೆ ವಿಚಾರ ಅದು ಹೇಳಿದ್ರಿ. ಕಳೆದ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅದು ಅಪ್ರೂವಲ್ ಆಗಿ ಎಲ್ಲ ಆಗಿದ್ರು. ಕಳೆದ 3 ವರ್ಷ ಏನು ಶಾಸಕರಿದ್ರು ಇಲ್ಲಿ ಕಾಂಗ್ರೆಸ್ನವರು, ಅವರು ಪ್ರತಿ ಪ್ರೆಸ್ ಮೀಟಲ್ಲೂ ಪ್ರತಿ ಭಾಷಣದಲ್ಲೂ ಸರ್ಕಾರ ದುಡ್ಡು ಬಿಡುಗಡೆ ಮಾಡ್ತಿಲ್ಲ, ಜಮೀನೆಲ್ಲ ನಾವು ಮಂಜೂರು ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಅವಾಗ ಯಾಕೆ ಮಾಡಿಸಿಲ್ಲ BJP ಸರ್ಕಾರ? BJP ಸರ್ಕಾರನೇ ಮಂಜೂರು ಮಾಡಿರೋದು. ಕ್ಯಾಬಿನೆಟಲ್ಲಿ ಆಗಿದ್ರೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಶಾಸಕರು, ಆಗಿನ ಕಾಂಗ್ರೆಸ್ ಶಾಸಕರು ಪ್ರತಿ ಸಾರಿ ಆರೋಪ ಮಾಡ್ತಿದ್ರು. 3 ವರ್ಷನೂ ಆರೋಪ ಮಾಡ್ತಾ ಬಂದರು, ಅವಾಗ ಬಿಡುಗಡೆ ಮಾಡಿಲ್ಲ. ಈಗ ಮತ್ತೆ ನೀವು ಯಾಕೆ ಆರೋಪ ಮಾಡ್ತಿದ್ದೀರಾ? ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಬರೀ ಈಗಿಂದ ಇದ್ದಂತ MLA ಬರೀ ಆರೋಪ ಮಾಡಿದೆ, ಕೆಲಸ ಏನು ಮಾಡಲಿಲ್ವಲ್ಲ, ಯಾವುದಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಬರೀ ಆರೋಪ ಮಾಡ್ಕೊಂಡಿಲ್ಲ. ನಾನು ಹೇಳ್ತಿರೋದು ಆಸ್ಪತ್ರೆ ವಿಚಾರ, ಅಭಿವೃದ್ಧಿ ವಿಚಾರದ ಆಮೇಲೆ ಚರ್ಚೆ. ನೀವು ಆಸ್ಪತ್ರೆ ಪರ್ಟಿಕ್ಯುಲರ್ ಮಾತಾಡಿದ್ದೀರಿ, ಎಕ್ಸಾಂಪಲ್ ಕೊಟ್ಟು ಎಕ್ಸಾಂಪಲ್ ಅಲ್ಲ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಬಿಡುಗಡೆ ಮಾಡಿಲ್ಲ ಹಿಂಗಂತೇಳಿ. ಇವಾಗ ಕಳೆದ ಅವರೇನು ಹೇಳಿದ್ರು, ನಾವು ಎಲ್ಲ ಪಾಣಿ ಮಾಡಿಸಿದ್ದೀವಿ, 9 ಎಕರೆ ರಿಲೀಸ್ ಮಾಡಿಸಿದ್ದೀವಿ, ಎಲ್ಲ ಮಾಡಿದ್ವಿ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು, ಕೊಡ್ತಾ ಇಲ್ಲ ಜಿಲ್ಲಾ ಆಸ್ಪತ್ರೆ, ಅಗತ್ಯ ಇದೆ ಇಲ್ಲಿ ಅಂತ ಹೇಳ್ತಿದ್ರು. ಅಡ್ಡಿಪಡಿಸ್ತಿದ್ದಾರೆ ಅಂತ. ಯಾರು ಅಡ್ಡಿಪಡಿಸಿದ್ರು ಅದು ಗೊತ್ತಿಲ್ಲ ನಮಗೆ. ಆದರೆ ಈಗ ಮತ್ತೆ ನೀವು ಅದನ್ನ ಸರ್ಕಾರ ಮಂಜೂರು ಮಾಡಿದೆ, ಬಜೆಟ್ ಅಲ್ಲಿ ಮಂಜೂರು ಮಾಡುವಂತ ವ್ಯವಸ್ಥೆ ಇದೆ. ಬಜೆಟ್ ಆದ್ಮೇಲೆ ಮತ್ತೆ ಸರ್ಕಾರ ಚೇಂಜ್ ಆಗಿದೆ, ಎಲೆಕ್ಷನ್ ಆಗಿದೆ. ಅದಕ್ಕೆ ಮುಂಚೆ 3 ವರ್ಷಗಳ ಹಿಂದೆ, 2 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಆಗಿದ್ದು. ಆಗ ಆಗ್ದಲೇ ಇರೋದನ್ನ ಇವಾಗ ಯಾಕೆ ಮತ್ತೆ ಶಾಸಕರು ಬರೀ ಹೇಳೋದಲ್ಲ, ತನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನ್ ಬೇಕು ಹೋರಾಟ ಮಾಡಿ ತಗೊಂಡ್ಬರ್ಬೇಕು, ಅನುದಾನ ಬಿಡಿಸ್ಕೋಬೇಕು. 2 ವರ್ಷದ ಹಿಂದೆ ಇದ್ದಿರ್ತಕ್ಕಂಥ ಸರ್ಕಾರ BJP ಸರ್ಕಾರ ಆವತ್ತು ರಿಲೀಸೇ ಮಾಡಿಲ್ಲ ಅಲ್ವಾ? ಅವತ್ತು ಯಾಕೆ ನೀವು ಸುಮ್ಮನೆ ಇದ್ದೀರಿ? ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರು ಇತ್ತು ಬೇಕು ಅಂತ ಸರ್ಕಾರದ ಬಜೆಟ್ ಅಲ್ಲಿ ಸೇರಿಸಬೇಕು, ಅವರು ಜಿಲ್ಲಾ ಮಟ್ಟ ಮಾಡಿಸ್ಕೋಬೇಕಾಗಿತ್ತು. ಅದೇ ಅವತ್ತು ನಿಮ್ಮ ಶಾಸಕರ ಇರೋದ್ರಿಂದ ನೀವು ಪ್ರತಿಭಟನೆ. BJP ಸರ್ಕಾರ ಇದ್ದಾಗ ಅನುದಾನ ರಿಲೀಸ್ ಮಾಡಲಿಲ್ಲ, ಈಗ BJP MLA ಇದ್ದಾಗ ರಿಲೀಸ್ ಮಾಡ್ತಾ ಇಲ್ಲ.
100 ಬೆಡ್ಡಿನ ಹಾಸ್ಪಿಟಲ್ ರೆಡಿ ಆಗಿ 7-8 ವರ್ಷ ಆಯ್ತು. ಇವತ್ತವರೆಗೂ ಅದು ಯಾವುದೇ ಈಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ, ಕೇಂದ್ರ ಸಚಿವರು ಕಾರ್ಮಿಕ ಸಚಿವರು ಮನಸ್ಸು ಮಾಡಿದ್ರೆ ಇವತ್ತು ನಮ್ಮಲ್ಲಿ ಇಂಡಸ್ಟ್ರಿಯಲ್ ಬೇಸ್ ಆಗಿರುವಂತ ನಮ್ಮ ತಾಲೂಕಿದು ಟೋಟಲ್ ಆಗಿ ಇಂಡಸ್ಟ್ರಿ ಕಾರ್ಮಿಕರೇ ಇರುವಂತ ಈ ತಾಲೂಕಲ್ಲಿ ನಾವು ಸುಮಾರು ಸರಿ ಸುದ್ದಿಗಳನ್ನು ಮಾಡಿದ್ವಿ. ಸಾಕಷ್ಟು ಜನ ಎಲೆಕ್ಟ್ರಾನಿಕ್ ಮೀಡಿಯಾದವರು, ನಮ್ಮ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಬರ್ದ್ವಿ. ಕೊನೆಗೆ ಲಾಸ್ಟ್ ನಮ್ಮ ಧೀರಜ್ ಅವರು ಏನು ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಕೂಡ ಇದನ್ನ ನಾನು ಆದಷ್ಟು ಬೇಗ ತ್ವರಿತವಾಗಿ ನಾನು ಅದನ್ನ ಜನರಿಗೆ ನಾನು ಮಾಡ್ತೀನಿ ಅಂತ ಕೂಡ ಅವರು ಕೂಡ ಭರವಸೆ. ಇಲ್ಲಿ ತನಕ ಯಾವ ಪ್ರತಿ ಚುನಾವಣೆ ಬಂದಾಗ ಅದು ನಡೀತಾ ಇದೆ. ಹಿಂದೆ MP ಎಲೆಕ್ಷನ್ ಹಿಂದೆ ಮತ್ತೆ MP ಎಲೆಕ್ಷನ್ ಬಂದಿದೆ, ಮಧ್ಯದಲ್ಲಿ MLA ಎಲೆಕ್ಷನ್ ಆಯಿತು. ಇಲ್ಲಿ ತನಕ ಯಾವುದೇ ಇಲ್ಲ. ಅದಕ್ಕೆ ಏನ್ ಹೇಳ್ತೀವಿ ತಾವು? ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಮುಖ್ಯವಾಗಿ ರಾಜ್ಯ ಸರ್ಕಾರದ ನ್ಯೂನ್ಯತೆಗಳು ಮತ್ತೆ ನಮ್ಮ ತಾಲೂಕಲ್ಲಿ ಈಗಾಗಲೇ ನಮಗೆ ನಿಮಗೆ ಎಲ್ಲ ಗೊತ್ತಿರೋ ಅಂತ ವಿಷಯ ಏನು ಅಂದ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಚೌಡಪ್ಪನವರು ಇದ್ದಂತ ಸಮಯದಲ್ಲಿ ತುಂಬಾ ಅಕ್ಕಪಕ್ಕದ ತಾಲೂಕ್ನವರು ಸಹ ಬಂದು ಇಲ್ಲಿ ಶಸ್ತ್ರಚಿಕಿತ್ಸೆನ ಪಡ್ಕೊಂಡು ಮಹಿಳೆಯರಿಗೆ ಉತ್ತಮವಾದಂತ ಒಂದು ಆರೋಗ್ಯದ ಸವಲತ್ತನ್ನ ಕೊಟ್ಟಿರುವಂತದ್ದು. ಗೌರ್ಮೆಂಟ್ ಆಸ್ಪತ್ರೆ ಹೆಸರುವಾಸಿಯಾಗಿ ಚೌಡಪ್ಪನವರು ಸಹ ತುಂಬಾ ಹೆಸರುವಾಸಿಯಾಗಿ ಕೆಲಸ ಮಾಡಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಇದು ಈಗಾಗಲೇ ಸುಮಾರು 100 ಬೆಡ್ಡಿನ ಒಂದು ಇದರಿಂದ 250 ಬೆಡ್ಡಿನ ಒಂದು ಆಸ್ಪತ್ರೆ ಆಗ್ಬೇಕು ಅಂದ್ಬಿಟ್ಟು ಈಗಾಗಲೇ ಅದು ಸ್ಯಾಂಕ್ಷನ್ ಆಗಿದೆ. ಆದ್ರೆ ಹಿಂದೆ ಇದ್ದಂತ ಶಾಸಕರು ಅದ್ರ ಹಿಂದೆ ಬಿದ್ದು ಒಂದಷ್ಟು ಹೋರಾಟ ಮಾಡಿ ತಗೊಂಬಂದು ತಾಲೂಕಿಗೆ ಏನಾದ್ರೂ ಒಂದಷ್ಟು ಮಾಡ್ಬೋದಾಗಿತ್ತು ಅನ್ನೋ ಮನಸ್ಥಿತಿ ಇದ್ದಿದ್ರೆ ಇವತ್ತಿನ ದಿವಸ ಜಿಲ್ಲಾಸ್ಪತ್ರೆಗೆ ಏನು ಕೊರತೆ ಇರಲಿಲ್ಲ. ಆದ್ರೆ ಏನೋ ನಮಗದ್ರ ಬಗ್ಗೆ ಮಾಹಿತಿ ಇಲ್ಲ. ಶಾಸಕರು ಅದ್ರ ಹಿಂದೆ ಬಿದ್ದು ಹೋರಾಟ ಮಾಡಿ ಸಾಮಾನ್ಯರ ಜನರನ್ನು ಕರ್ಕೊಂಡು ತಾಲೂಕಿನ ಅಭಿವೃದ್ಧಿ ಕಡೆ ಮನಸ್ಸು ಮಾಡಿದಿದ್ರೆ ಅವತ್ತಿನ ದಿವಸ ಈ ಕೆಲಸ ಆಗ್ತಿತ್ತು. ಆದ್ರೆ ಇವತ್ತಿನ ದಿವಸ ನಾಳೆ ಮುಖ್ಯವಾಗಿ ಏನು ಇವತ್ತಿನ ದಿವಸ ಧೀರಜ್ ಮುನ್ರಾಜುರವರು ಶಾಸಕರಾಗಿ ಬಂದು 7-8 ತಿಂಗಳಾದ್ಮೇಲೆ ಮೊದಲನೇದಾಗಿ ಮೊಟ್ಟ ಮೊದಲ ಒಂದು ಹೋರಾಟವನ್ನ ಜಿಲ್ಲಾಸ್ಪತ್ರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಆಗ್ಬೇಕು ಅನ್ನೋ ನಿಟ್ಟಿನೊಳಗಡೆ ನಾಳೆ ಒಂದು ಪ್ರತಿಭಟನೆಯನ್ನ ಇಟ್ಕೊಂಡಿರೋದು ನಿಮ್ಮೆಲ್ರಿಗೂ ತಿಳಿಸ್ಬೇಕು. ಹೆಚ್ಚಿನ ರೀತಿ ಒಳಗೆ ಜನ ಸೇರ್ಬೇಕು. ಯಾಕೆ ಅಂತಂದ್ರೆ ಇವತ್ತಿನ ದಿವಸ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಎಲ್ಲಾ ವಿಷಯ ಗೊತ್ತಿರುತ್ತೆ. ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಸಹ ಕಾನೂನು ಕಟ್ಟಲೆಗಳ ಬಗ್ಗೆ ಎಲ್ರಿಗೂ ಮಾಹಿತಿ ಇರುತ್ತೆ. ಯಾರಿಗೂ ಏನಿದ್ರ ಬಗ್ಗೆ ಗೊತ್ತಿರಲ್ಲ, ಯಾರಿಗೂ ಏನು ತಿಳಿಸ್ಬೇಕು ಮಾಡ್ಬೇಕು ಅನ್ನೋದೇನಿರಲ್ಲ. ಎಲ್ರು ಎಲ್ಲಾ ವಿಷಯದಲ್ಲೂ ಒಂದಷ್ಟು ತಿಳ್ಕೊಂಡಿರ್ತಾರೆ. ಪ್ರಜಾಪ್ರಭುತ್ವ ಏನು ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಸರ್ವೇ ಸಾಮಾನ್ಯವಾದ ವ್ಯಕ್ತಿನೂ ಸಹ ನಗರಸಭೆಗೆ ಹೋಗಿ ಮಾಹಿತಿಗಳು ತಗೊಳ್ತಾರೆ, ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಿ ಮಾಹಿತಿಗಳು ತಗೊಳ್ತಾರೆ, ತಾಲೂಕ್ ಆಫೀಸುಗಳಿಗೆ ಹೋಗಿ ಮಾಹಿತಿಗಳು ತಗೊಳ್ಳೋ ಅಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಹಂಗಾಗಿ ಏನು ನಾಳೆ ಮೇನ್ ಆಗಿ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತದ್ದು ಹೋರಾಟ ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯುವಂಥದ್ದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾಳೆ ಜಿಲ್ಲಾಸ್ಪತ್ರೆ ನಮ್ಮ ತಾಲೂಕಿಗೆ ಬೇಕೇ ಬೇಕು. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಸಹ ಇವತ್ತಿನ ದಿವಸ ಗೌರ್ಮೆಂಟ್ ಆಸ್ಪತ್ರೆನ ಎಲ್ಲರೂ ಸಹ ಇಷ್ಟಪಡ್ತಾ ಇದ್ದಾರೆ. ನಾವು ಸಹ ಹೋಗುವಂತ ವಾತಾವರಣಗಳು ಗೌರ್ಮೆಂಟ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ನಿರ್ಮಾಣ ಆಗ್ತಾ ಇದೆ. ಕಾರಣ ಏನು ಅಂತಂತಂದ್ರೆ ಕೇಂದ್ರ ಸರ್ಕಾರ ಒಂದಷ್ಟು ಒತ್ತನ್ನ ಕೊಟ್ಟು ಎಲ್ಲವನ್ನೂ ಸಹ ಅಪ್ಗ್ರೇಡ್ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಂಗಾಗಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇರುವಂತದ್ದು, ವೈದ್ಯರು ಸಹ ಅಲ್ಲಿನ ಸಿಬ್ಬಂದಿಗಳು ಸಹ ಉತ್ತಮವಾಗಿ ಆಡಳಿತವನ್ನ ಮಾಡ್ತಾ ಇರುವಂತದನ್ನ ನಾವೆಲ್ಲ ನೋಡ್ತಾ ಬಂದಿದ್ವಿ. ಯಾಕೆಂದ್ರೆ ಇವತ್ತಿನ ದಿವಸ ಎಲ್ಲಾ ಕಡೆನೂ ಒಂದು ಭಯ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಏನು ಸಂಬಂಧಪಟ್ಟಂತವ್ರಿಗೆ ಅಲ್ಲಿನ ನ್ಯೂನ್ಯತೆಗಳ ಬಗ್ಗೆ ಕಂಪ್ಲೇಂಟ್ ಮಾಡುವಂತ ವ್ಯವಸ್ಥೆ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಹಂಗಾಗಿ ಇವತ್ತಿನ ದಿವಸ ನಮ್ಮ ತಾಲೂಕಲ್ಲಿರುವಂತ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಅಪ್ಗ್ರೇಡ್ ಆಗ್ಬೇಕು. 250 ಹಾಸಿಗೆಗಳ ಒಂದು ಅಪ್ಗ್ರೇಡ್ ಆಗ್ಬೇಕು. ಅಕ್ಕಪಕ್ಕದ ತಾಲೂಕುಗಳವರೆಗೂ ಒಳ್ಳೇದಾಗ್ಬೇಕು ಅನ್ನೋ ನಿಟ್ಟಿನೊಳಗಡೆ ನಾಳೆ ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬರ್ತಿದ್ದಾರೆ. ಮತ್ತೆ ಏನು ಪಕ್ಕದ ತಾಲೂಕಿನ ನಮ್ಮ ಮಾಜಿ ಶಾಸಕರಾದಂತ MTB ನಾಗರಾಜಣ್ಣವರು ಬರ್ತಾ ಇದ್ದಾರೆ. ಮತ್ತೆ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯೇಂದ್ರಣ್ಣವರು ಸಹ ಬರುವಂತ ಒಂದು ಸುದ್ದಿ ಇದೆ.
ಆದ್ರೆ ಏನು ಬರ್ತಾರೆ ಏನು ಅಂದ್ಬಿಟ್ಟು ಇನ್ನ ನಮ್ಗೆ ಒಂದು ಮಾಹಿತಿ ಇಲ್ಲ, ಯಾವ ಟೈಮಿಗೆ ಬರ್ತಾರೆ ಏನು ಅಂತ ಅಂದ್ಬಿಟ್ಟು. ನಾವು ಏನು ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ನಮ್ಮ ಈ ಎಲ್ಲರ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷರು ಸಹ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಬೃಹತ್ ಪ್ರತಿಭಟನೆ ಮಾಡಿ ಇದನ್ನ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು. ತಾಲೂಕು ಆಫೀಸ್ ಹತ್ರ ಬಂದು ಒಂದು ಮೆಮೊರಂಡಮ್ ಕೊಡುವಂತ ಒಂದು ವ್ಯವಸ್ಥೆನ ನಾವೆಲ್ಲಾನು ಮಾಡ್ಕೊಂಡಿದೀವಿ. ಕ್ಯಾಬಿನೆಟ್ನಾಗ ಆಗಿದ್ರು ಸಹ ನಾನು ಕ್ಯಾಬಿನೆಟ್ಗೆಲ್ಲ ಹೋಗೋ ಥರ ಮಾಡಿದೆ, ಆದರೂ ಮಂಜೂರು ಮಾಡ್ತಿಲ್ಲ ಅಂತ ಹೇಳ್ತಾ ಬಂದು, ಅವಾಗ ಮಂಜೂರು ಮಾಡ್ಸಕ್ಕೆ ನಿಮಗೆ ಶಕ್ತಿ ಇದ್ದು ಮಾಡಿಸ್ದಲ್ಲ. ಈಗ ಅವ್ರು ಮಾಡ್ತಾ ಇಲ್ಲ ಅಂತ ದೂರೋದ್ರಲ್ಲಿ ಇದೆಲ್ಲ ಬಿಟ್ಬಿಡೋಣ, ನಾವು ಕಾನೂನು ಇದೆಲ್ಲ ಪತ್ರ ಅದೆಲ್ಲ ಬಿಟ್ಬಿಡೋಣ. ಮಂಜೂರು ಮಾಡಿಸ್ದಲ್ಲ ಅವಾಗೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಂಥವ್ರು ಅವರೇ ಅಡಿಗಲ್ಲಿ ಹಾಕ್ಬೋದಾಗಿದ್ರು. ಅಡಿಗಲ್ಲಿಗೆ ದಿನಾಂಕ ನಿಗದಿ ಆಯಿತು, ಬರ್ದಲೇ ಹೋದ್ರು, ಅದೆಲ್ಲ ಕಣ್ಮುಂದೆ ಇದೆ. ಈಗ ಯಾಕೆ ಆರೋಪ ಮಾಡ್ತೀರಾ ಆ ವಿಚಾರದಲ್ಲಿ? ಅಲ್ಲ ಒಂದ್ ನಿಮಿಷ, ನೀವ್ ಹೇಳೋದು ಸತ್ಯನೇ. ಇಲ್ಲಿ ಏನೇ ಸರ್ಕಾರದಲ್ಲಿ ಅನುದಾನ ಏನೇ ಸ್ಯಾಂಕ್ಷನ್ ಆದ್ರೂ ಮಾಡಿದ್ರು ಸಹ ಇಲ್ಲಿನ ಶಾಸಕರದ್ದು ಜವಾಬ್ದಾರಿ ಅಲ್ಲ. ಅವ್ರಿಗೆ ಆಗ್ಲಿಲ್ಲ ಮಾಡಿದ್ರೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಅವರು ಅಡಿಗಲ್ಲಿ ಹಾಕೋದಕ್ಕೆ ಬರ್ತಾರೆ ಅಂತ ಕಾದು ನಾವು ಎಲ್ಲ ಐದಿನಾಗಿದ್ವಿ. ಬರ್ತಾರೆ ಇವತ್ತು ಸುಧಾಕರ್ ಅವರು ಅಡಿಗಲ್ಲ ಹಾಕ್ತಾರೆ, ಯಾಕೆ ಬರ್ತಾನೆ ಹೋದ್ರು? ಇಲ್ಲಿ ಶಾಸಕರ ಜವಾಬ್ದಾರಿ ಹೋದ್ರು ಅಂದ್ರೆ ಎಲೆಕ್ಷನ್ ಹತ್ರ ಇದೆ. ಅದು ಇವಾಗ ಕಲ್ಪನೆಗೆ ಎಲ್ಲೇ ಮೀರಿದ್ದು. ಕರೆಕ್ಟ್ ನೀವ್ ಹೇಳೋದು. ನಾವ್ ಹೇಳೋದೇನು ಅಂದ್ರೆ ಇಲ್ಲಿ ಯಾರು ಶಾಸಕರಾಗಿರ್ತಾರೋ ಅವರು ಬೆನ್ನು ಬಿದ್ದು ಮಾಡ್ಬೇಕು ಕೆಲಸನ, ಪ್ರತಿಭಟನೆ ಮಾಡ್ಬೋದಾಗಿತ್ತು. ಬಂದ್ ಮಾಡ್ಬಿಟ್ಟು ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಕೇಳ್ಬೋದಾಗಿತ್ತು, ಗಲಾಟೆ ಮಾಡಿಸ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ ನೀವು ಅಂತ. ಎಲ್ಲ ಮಾಡಿದ್ರು ಪಾಪ ಅನ್ನೋದಿಲ್ಲ. ಪಾಪ ಅನ್ನೋ ಪ್ರಶ್ನೆ ಒಂದ್ ನಿಮಿಷ, ಅವ್ರು ಬೆನ್ನಿಗೆ ಬಿದ್ದಿಲ್ಲ ಅವರು ಅನ್ನೋದಾದ್ರೆ ನಮಗೊಂದಷ್ಟು ಅವಾಗ ಪತ್ರಿಕಾಗೋಷ್ಠಿ ಮಾಡಿದಾಗ ನಾವು ಅವ್ರಿಗೆ ಪ್ರಶ್ನೆ ಮಾಡಿದ್ವಿ, ನೀವೇನ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀರಿ, ಸುಮ್ನೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿನಾಗ ಹೇಳ್ತಿರಲ್ರಿ, ಕೊಡ್ರಿ ನೀವು ಏನಾದ್ರು ಅಂತ ಕೇಳಿದಾಗ ಕೊಟ್ಟಿದ್ದಾರೆ. ಅವನು ನಾವು ಹೇಳ್ಬೋದಲ್ವಾ, ತೋರಿಸ್ಬೋದಲ್ವಾ? ಅವ್ರೇನೋ ಮಾಡ್ದಲೆ ಸುಮ್ಮನೆ ಪತ್ರಿಕಾಗೋಷ್ಠಿಗಳು ಮಾತಾಡಿದ್ರೆ ನಾವು ಏನೋ ಪ್ರಚಾರಕ್ಕೆ ಬಂದು ಮಾತಾಡ್ತಾರೆ. ಮತ್ತೆ ಅದೊಂದಾಯ್ತು. ನಮ್ಮ ಕೊತ್ತೂರಪ್ಪ ಅವ್ರ ಪ್ರಶ್ನೆ ಇತ್ತಿರು 10 ವರ್ಷ ಆಯ್ತು, ಅದು ಅಲ್ಲೇ ನಿಂತಿದೆ. ಅದು ಕೇಂದ್ರ ಸರ್ಕಾರದ್ದು, ಕಾರ್ಮಿಕರಿಗೆ ಎಷ್ಟು ಅನುಕೂಲ ಆಗ್ತಿತ್ತು, ಎಲ್ಲ ಫಿನಿಶ್ ಆಗಿದೆ. ಯಾವುದೇ ಸಣ್ಣ ಒಂದು ಸೂಜಿ ಮನೆಯಷ್ಟು ಕೆಲಸ ಬಾಕಿ ಇಲ್ಲ. ಕಳೆದ 6 ತಿಂಗಳಿಂದ ಬಾಗ್ಲೆ ಮುಚ್ಚಿದೆ. ಏನು ಒಂದು ಪೈಸದ ಕೆಲಸ ಇಲ್ಲ. ಇಲ್ಲಿ ಶಾಸಕರ ಜವಾಬ್ದಾರಿಯೇ. ಪಾಪ ಅನ್ನೋ ಮಾತು ನೀವು ಏನ್ ಗೊತ್ತಾ? ಒಂದ್ ನಿಮಿಷ ಇರಿ, ನೀವು ಮಾಧ್ಯಮದವರು, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ, ನೀವು ಮಾಧ್ಯಮದವರು ಅಜಾತ ಶತ್ರುಗಳಾಗಿರ್ಬೇಕು. ಪಾಪ ಅನ್ನೋದು ದಯಮಾಡಿ ಈ ಮಾತು ವಾಪಸ್ ವಾಪಸ್ ತಗೊಳ್ಳಿ, ದಯಮಾಡಿ ವಾಪಸ್ ತಗೊಳ್ಳಿ. ಕೆಲಸ ಮಾಡಿ MLA ಅವರು ಬೆನ್ನು ಬಿದ್ದು ಹೋರಾಟ ಮಾಡಿ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಅಭಿವೃದ್ಧಿಗೆ ಕೆಲಸಕ್ಕೆ ಹಾಸ್ಪಿಟಲ್ಗೆ ಅಡ್ಡ ಹಾಕ್ತವ್ರೆ, ನಮಗೆ ಅಡಚಣೆ ಮಾಡ್ತಾರೆ. ಯಾರಾದ್ರೂ ಮುಖ್ಯಮಂತ್ರಿ ಮಾಡಿದ್ರ ಅಥವಾ ಇವರು ಮಂತ್ರಿ ಮಾಡಿದ್ರ? ಹೇಳಿದ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿನಾಂಕ ನಿಗದಿಪಡಿಸಿ ಮುಂದೂಡಿರು, ಯಾಕಂದ್ರೆ ನನಗೆ ಹೆಸರು ಬಂದ್ಬಿಡ್ತದೆ ಅಂತ ಮುಂದೂಡಿರು ಅಂತೇಳಿ ನೇರವಾಗಿ ಹೇಳಿ. ಒಂದೇ ನಿಮಿಷ
ಒಂದೇ ನಿಮಿಷ, ಈಗ ಮಂತ್ರಿಗಳು ಅವರು ಮಂತ್ರಿಗಳಿದ್ದಾರೆ, ಬಟ್ ಅವ್ರು ಬೇರೆ ಬೇರೆ ಕಮಿಟ್ಮೆಂಟ್ ಇರ್ತಾರೆ, ಮತ್ತೆ ಸಮಯ ನಿರ್ಧಾರ ಆಗಿರ್ತದೆ. ಇವ್ರಿಗೆ ಅನುಕೂಲ ತಕ್ಕ ಯಾವ್ದೋ ಸಮಯ ನಿರ್ಧಾರ ಆದಾಗ ಅವ್ರು ಬೇರೆ ಕಡೆ ಹೋಗಿದ್ದಾಗ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಅಪ್ಪದೇ ಪಡಿಸಿದ್ದು ಇವರಲ್ಲ. ಅಲ್ಲ ಹಾಗಾದ್ರೆ ಅವ್ರು ಶಾಸಕರು ಹೇಳಿದ್ ನಿಜ ಅಂತ ಹೆಂಗ್ ಒಪ್ಕೊಳಕ್ಕಾಗುತ್ತೆ? ಸಚಿವರು ಅವರೇ ನಿಗದಿಪಡಿಸಿ ನಮಗೆ ವಾರ್ತಾ ಇಲಾಖೆಯಿಂದ ಪಟ್ಟಿ ಬರುತ್ತೆ, ಸಚಿವರ ಪ್ರವಾಸ ಎಲ್ಲೆಲ್ಲಿದೆ ಅಂತ ಅವತ್ತು ಬರುತ್ತೆ. ಇವತ್ತು ಏನೋ ಅಚಾನಕ್ ಆಗಿ ಒಂದು ಡೇಟ್ ಮಿಸ್ ಆಗಿರ್ಬೋದು, ಅಷ್ಟು ಬಿಟ್ರೆ ಪರ್ಪಸ್ ಆಗಿ ಬೇಕು ಅಂತೇನೋ ಅವ್ರೇನೋ ಅಡ್ಡಿಪಡಿಸ, ಆಮೇಲೆ ಅಡ್ಡಿಪಡಿಸಿದ್ರು ನಾನು ಮಾಡಕ್ ಆಗ್ತಿಲ್ಲ, ಬಿಡ್ತಾ ಇಲ್ಲ ಈಗ ಶಾಸಕರು ಹೇಳಿದ್ರಲ್ವಾ, ಒಂದೇ ಸಲಿಗೆನೆ ಸುಮ್ಮನೆ ಹೋರಾಟ ಮಾಡ್ಬೇಕಾಗಿತ್ತು. ಇವತ್ತು ನಾವು ಹೋರಾಟ ಮಾಡ್ತಾ ಇಲ್ವಾ? ಇವಾಗ ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ನಾವು ಹೋರಾಟ ಮಾಡ್ತಾ ಇದೀವಲ್ಲ, ಅವಾಗ ಅದು ಇದೇ ಕೆಲಸ ಅವ್ರು ಮಾಡ್ಬೋದಿತ್ತಲ್ಲ ನಟರಾಜ್ ಅವರೇ ಅಲ್ವಾ? ಅಲ್ಲ ಅವ್ರು ಅವ ಶಾಸಕರಿದ್ಯಾ, ನಾವು ಅವರೇ ಇದ್ದಿದ್ದು, ಶಾಸಕರು ಅವಾಗ ನಾವ್ ಇನ್ನೊಂದು ಇದು ಆಗಿರ್ಲಿಲ್ವಲ್ಲ, ಗೆದ್ದಿರ್ಲಿಲ್ವಲ್ಲ, ಅದಕ್ಕೆ ನೀವು ಅವಾಗ ನೀವು ಗೆದ್ದಿಲ್ಲ, ನಿಮ್ ಸರ್ಕಾರ ಇತ್ತು. ಸರ್ಕಾರ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಮಾಡಿದೀವಲ್ಲ, ಗಲಾಟೆನೂ ಮಾಡಿದೀವಿ ನಾವು. ನಾಳೆ ಯಾರ್ಯಾರು ಅಲ್ಲ ನಾಳೆ ನಾವು ಗಲಾಟೆನೂ ಮಾಡಿದೀವಿ ನಾವು. ಮುಂದಿನ ದಿನದಲ್ಲಿ ಮಾಡಬೇಕು ಅಂತ ಹೊರಟವ್ರೆ ಶಾಸಕರು, ನಿಮ್ಮೆಲ್ಲರೂ ಸಹಕಾರ ಕೊಡಿ ಸರ್. ಈಗ ಮಾಡೇ ಮಾಡ್ತಾರೆ, ವಿರೋಧ ಪಕ್ಷ ಇದ್ರು ಮಾಡೇ ಮಾಡ್ತಾರೆ, ನಿಮ್ ಸಹಕಾರ ಕೊಡಿ ಸರ್. ನಾಳೆಗೆ ಈ ಒಂದು ನಮ್ಮ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಂದೀಶ್ ರೆಡ್ಡಿ ಅವರು ಇರ್ತಾರೆ, ಆಮೇಲೆ ನಮ್ಮ MPB ನಾಗರಾಜ್ ಅವರು ಇರ್ತಾರೆ, ಈ ಕ್ಷೇತ್ರದ ಶಾಸಕರಾದಂಥ ಧಿರಾಜ್ ಮುನ್ರಾಜ್ ಅವರು ಇರ್ತಾರೆ, ರಾಜ್ಯಾಧ್ಯಕ್ಷರು ಬರುವ ಸಾಧ್ಯತೆ ಇದೆ. ಅವರು ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಬಂದ್ರೆ ನಿರ್ಧಾರ ಮಾಡ್ತಾರೆ ನಾಳೆ ಬರ್ತಾರ ಇಲ್ಲ ಅಂತ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಸರ್. ನಾಳೆ ನಡೆಯುವ ಪ್ರತಿಭಟನೆ ಜೆಡಿಎಸ್ ಭಾಗಿಯಾಗ್ತಾರೆ, ಯಾಕಂದ್ರೆ ಇತ್ತೀಚೆಗೆ ನೀವು ಯಾವುದೇ ಪ್ರತಿಭಟನೆ ಮಾಡೋದು ಜೆಡಿಎಸ್ ಭಾಗಿಯಾಗ್ತಾರೆ. ನಾಳೆ ನಡೆಯುವ ನಿಮ್ಮ ಪ್ರತಿಭಟನೆಯಲ್ಲಿ ಜೆಡಿಎಸ್ ಭಾಗಿಯಾಗ್ತಾರೆ? ನಮ್ಗೆ ಅದು ಮಾಹಿತಿ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಹೆಸರಲ್ಲಿ ಮಾಡಿದೀವಿ. ಭಾಗ್ಯ ಆದ್ರೆ ತುಂಬಾ ಸಂತೋಷ. ಒಳ್ಳೆ ಕೆಲಸಕ್ಕೆ ಯಾರು ಭಾಗಿಯಾದ್ರು ನಮ್ಗೆ ಅಭ್ಯಂತರ ಇಲ್ಲ, ಬರ್ಲಿ. ಮಾಡಿಲ್ಲ, ನಾವು ಭಾರತೀಯ ಜನತಾ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ, ಭಾರತೀಯ ಜನತಾ ಪಕ್ಷದ ಹೆಸರಲ್ಲೇ ಮಾಡ್ತಾ ಇದೀವಿ, ಭಾರತೀಯ ಜನತಾ ಪಕ್ಷದ ಮಾತ್ರ ಮಾಡಿದ್ವಿ. ಅವ್ರು ಬಂದ್ರೆ ಸಂತೋಷ, ನಮ್ದೇನು ಅಭ್ಯಂತರ ಇಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾತುಕತೆ ನಡೆದಿರೋ ನಿಜ, ನಮ್ಮ ಮಟ್ಟದಲ್ಲಿ ನಮಗೆ ಗೊತ್ತಿಲ್ಲ.